ಬೆಳಗ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಸೊ ಇದು ಆಲ್ಮೋಸ್ಟ್ ನಮ್ಮ ಡೆಲಿವರಿ ಮುಗೀತು. ಸೊ ಈಗ ನಾವು ನಮ್ಮ ಮನೆಗೆ ಹೊಂಟ್ರಿ. ನೋಡ್ಬೋದು ರೋಡ್ ನೋಡ್ಬೋದು ಹೆಂಗೈತೆ ನೋಡ್ಬೋದು, ಎಲ್ಲ ಹೊಡೆದು ಸಾಕಿದ್ದಾರೆ ಗುರು. ಮೊಟ್ಟೆ ಹೋಗ್ತಿದೆ ಗುರು, ಮೊಟ್ಟೆ ಅಣ್ಣ ಹೆಂಗೆ ಮೊಟ್ಟೆ ಒಂದು 6.5 ರೂಪಾಯಿ ಅಂತ ಗುರು ಒಂದು ಮೊಟ್ಟೆ. ಮೊಟ್ಟೆ ಬಿಸ್ನೆಸ್ ಮಾಡಿದ್ರೆ ಜೀವನ ಮಾಡ್ಬೋದು ಬೆಂಗಳೂರಲ್ಲಿ. ಯಾರ್ಯಾರೆಲ್ಲ ಮೊಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಒಂದು ಮೊಟ್ಟೆ 6 ರೂಪಾಯಿ ಅಂತ ಗುರು. ट्रॉफिक है बॉस बेंगलुरु. ಸೊ ಈ ರೋಡಲ್ಲಿ ನಾನು ತುಂಬ ಹಳೆ ರೋಡು. ಈ ರೋಡಲ್ಲಿ ಆಲ್ಮೋಸ್ಟ್ ನಾನು ವೆಜಿಟೇಬಲ್ಸ್ ಡೆಲಿವರಿ ಮಾಡಿದ್ದೀನಿ ಮನೆಗೆ. ನಮ್ಮದು ಸೀಸನ್ ಬಂದರೆ ಅವರೆಕಾಯಿ ಸೀಸನ್ ಬರುತ್ತಲ್ಲ, ಸೊ ಈ ಡಿಸೆಂಬರ್ ಜಾನ್ ಮಂತಲ್ಲಿ ನಮ್ಮದು ಅವರೆಕಾಯಿ ಸೀಸನ್ ಬರುತ್ತೆ. ಸೊ ಆ ಸೀಸನಲ್ಲಿ ಆಲ್ಮೋಸ್ಟ್ ನಾವು ಮನೆಗೂ ಹೋಮ್ ಡೆಲಿವರಿ ಮಾಡ್ತೀವಿ ಫ್ರೆಶ್ ಐಟಮ್ನ. ಐ ಮೀನ್ ಫ್ರೆಶ್ ಅವರೆಕಾಯಿ. ಏನಕ್ಕೆ ಆ ಟೈಮಲ್ಲಿ ಮಾತ್ರ ಅವರೆಕಾಯಿ ಬರುತ್ತೆ, ಅದು ತುಂಬ ಡಿಮ್ಯಾಂಡ್ ಇರುತ್ತೆ. ಸೊ ಆಲ್ಮೋಸ್ಟ್ ನಾನೊಂದು 100 kg ಮಾಡ್ತೀನಿ. 100 kg ತಗೊಬರ್ತೀನಿ. 100 kg ಆಲ್ಮೋಸ್ಟ್ 1 ಅವರಲ್ಲಿ ಕಲಿಯಬಿಡುತ್ತೆ. ಮ್ಯಾಕ್ಸಿಮಮ್ 1 ಅವರ್ 100 kg. ಏನಂದರೆ ನಮ್ಮದು ಫ್ರೆಶ್ ಐಟಮ್. ಸೊ ಇಲ್ಲಿ ಲೋಕಲಲ್ಲಿ ಮಾಡ್ತಾರೆ, ಅಂಗಡಿ ಇಟ್ಕೊಂಡು ಮಾಡ್ತಾರೆ ಇಷ್ಟೇ. ಗುರು ಏನು ಗುರು ಇದು ರೋಡು ಹಿಂಗಾಗ್ಬಿಟ್ಟೈತೆ ರೋಡು. ಫುಲ್ ಡ್ಯಾಮೇಜ್, ಕನ್ಸ್ಟ್ರಕ್ಷನ್ ವರ್ಕ್ ಹೋಗ್ತಿದೆ. ಓಕೆ, ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸೋದಕ್ಕೆ ಒಂದು ಮಜಾ ಗುರು. ನಿಮಗೆ ಒಂದು 1 ಅವರ್ 2 ಅವರ್ ಬೈಕ್ ರೈಡ್ ಮಾಡಿರ್ತೀರಿ, ಬಟ್ ನೋಡಿದ್ರೆ ಒಂದು 10 ಕಿಲೋಮೀಟ್ರ್ ಮಾತ್ರ ಓಡಿಸಿರ್ತೀರಿ. ಏನಕ್ಕೆ ಅಂದರೆ ಫುಲ್ ಟ್ರಾಫಿಕ್ ಫುಲ್ಲಾಗಿರುತ್ತೆ. ನಾನು ಆಗಲೇ ಬರಬೇಕಾದ್ರೆ ಒಂದು ಆಂಟಿ ನೋಡಿದೆ. ಸೊ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ನಾನು ಅವರೆಕಾಯಿ ಮಾಡ್ತಾಯಿದ್ದೆನಲ್ಲ, ಸೊ ನಾನು ಅವರೆಕಾಯಿ ಮಾರೋ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದೆ ನನಗೆ. ನಾನು ಊಟ ಮಾಡೋ ಟೈಮಲ್ಲಿ, ಆಚೆ ಹೋಗೋ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಅವರೇ ನನ್ನ ಅಂಗಡಿ ನೋಡ್ತಾಯಿದ್ರು. ಸೊ ಈಗ ಅವ್ರನ್ನ ಮಾತಾಡ್ಸೋಣ. ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು.
ಆಲ್ಮೋಸ್ಟ್ ಏರಿಯಾ ಫುಲ್ ನನಗೆ ಗೊತ್ತು. ಬಟ್ ಈಗ ಹೆಲ್ಮೆಟ್ ಹಾಕಿದ್ದೀನಿ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೆಲ್ಮೆಟ್ ಬಿಚ್ಚಿದ್ರೆ ಎಲ್ಲರೂ ಮಾತಾಡ್ತಾರೆ. ಸೀಸನ್ ಡಿಸೆಂಬರ್ ಜಾನ್ವರಿ ಬಂದಾಗ ಏರಿಯಾ ಫುಲ್ ನಂದೆ. ಆಲ್ಮೋಸ್ಟ್ ಒಂದು 3 months 2 months 3 months ಒಂದು ಅವರಕ್ಕೆ ವ್ಯಾಪಾರ ಮಾಡ್ತೀನಿ. ಸೊ ಈಗ ನಂದು ಸೊ ಏನು ಫ್ರೆಶ್ ಐಟಮ್ ನಾನು ಅವರೇಕಾಯಿ ಮಾಡ್ತಾಯಿದ್ದೆ. ಸೊ ಈಗ ಅದನ್ನು ನಾನು ಕ್ರಾಸ್ ಮಾಡಿ ಹಳ್ಳಿ ಫಾರ್ಮ್ಸ್ ಆ್ಯಂಡ್ ಫುಡ್ಸ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ನನ್ನ ಒಂದು ಸಣ್ಣ ತುಂಬ ದಿನದ ಒಂದು ಕನಸು. ಆಂಟಿ ವಣಕಂ. ಕೆಲಸ ಈ ಕಡೆ ಇಲ್ಲ, ಮನೆಗೆ ಹಾಳಾಗ್ತಾಯಿದ್ದೀನಿ. ಅಲ್ಲಿಂದ ತಗೊಬಂದು ಡೈಲಿ ಎತ್ಕೊಬಂದು ನಾನು ಡೈಲಿ ನೋಡ್ತೀನಿ. ನೀವು ಯಾರು ಇರೋದಿಲ್ಲ, ನೀವು ಇಬ್ಬರು ಇಲ್ಲಿ ಡೈಲಿ ನೋಡ್ತೀನಿ. ಡೈಲಿ ಯಾರು ಇರ್ತಾಯಿಲ್ಲ ಇಲ್ಲಿ. ಮಳೆ ಬೀಳ್ತಲ್ಲ ಈ ವಾರ ಫುಲ್ಲು, ಮಳೆ ಬೀಳ್ತಲ್ಲ, ಅದಕ್ಕೆ ನೀವು ಯಾರಲ್ಲ. ಹಾಂ ಇಟ್ಕೊಂಡಿದ್ದು ಮನೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಡೈಲಿ ಬಂದು ಬೆಳಗ್ಗೆ ಹೊತ್ತು ಒಂದು 7 ಒಳಗೆ ಹಾಕ್ತೀನಿ ಡೈಲಿನೂ. ಅದಕ್ಕೆ ಈ ರೋಡಲ್ಲಿ ಪಾಂಪ್ಲೆಟ್ ಎತ್ಕೊಬರಿಲ್ಲ. ಈ ರೋಡಲ್ಲಿ ಯಾರಾದ್ರೂ ಕೊಡೋ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಪಾಂಪ್ಲೆಟ್ ಬೇರೆ ತಗೊಬಂದಿಲ್ಲ. ನಾನು ತಗೊಬರ್ತೀನಿ ರೀ. ಪಾಂಪ್ಲೆಟು ಪೇಪರು ಮದುವೆದಲ್ಲ, ಆದ ಪಾಂಪ್ಲೆಟು ಇನ್ನೂ. ಹಾಂ ಹೇಳ್ರಿ, ನೀವು ಯಾರನ್ನ ಇದ್ದರೆ ಮನೆಗೆ ಎತ್ಕೊಂಬಂದೆ. ಹಸು ಹಾಲು ಕರೆದಿರೋ ಹಾಲನ್ನ, ಪ್ಯಾಕೆಟ್ ಮಿಲ್ಕಲ್ಲ, ನಾವು ಹಸು ಹಾಲು ಕರೀತೀರಲ್ಲ. ಹಾಂ ಹಸು ಹಾಲು ಕರಿತೀರಲ್ಲ, ಕರೆದಿರೋ ಹಾಲನ್ನ ಹಂಗೆ ಬಾಟಲ್ ಇಟ್ಕೊಂಡು ಹಂಗೆ ಎತ್ಕೊಂಬಂದು ಹೆಂಗೆ ಕೊಡೋದು. ಫ್ರೆಶ್ ಆಗಿರುತ್ತೆ. ಏನೋ ನೀರು ವಾಟ್ರ್ ಆ್ಯಡ್ ಮಾಡೋದಿಲ್ಲ, ಕೆಮಿಕಲ್ ಆ್ಯಡ್ ಮಾಡೋದಿಲ್ಲ. ಹಳ್ಳಿ ಜನ ಯಾವ ಥರ ಕುಡಿತಾರೋ ಅದೇ ಥರ ಫ್ರೆಶ್ ಆಗಿರುತ್ತೆ. ಫುಲ್ಲು ಫ್ರೆಶ್ ಆಗಿರುತ್ತೆ. ಈ ಕಡೆ ಇಲ್ಲಿ ತಾವರ್ಕೆರೆ ಬಾಲಾಜಿ ನಗರ ಇದೆಯಲ್ಲ, ಬಾಲಾಜಿ ನಗರಲ್ಲಿ ಕೊಡ್ತಾಯಿದ್ದೀನಿ ಇಟ್ಕೊಂಡೋಗಿ. ನಮ್ಮ ಚಿಕ್ಕಪ್ಪನ ಅಳ್ತಾನೆ ಇರೋದು, ರಾಮನ್ ಹೇಳ್ತಾನೆ ಇರೋದಲ್ಲಿ. ಸೊ ಅಲ್ಲಿ ಇಟ್ಕೊಟ್ರೆ ಅಲ್ಲಿ ಕೊಡ್ತಾಯಿದ್ದೀನಿ ಈಗ. ಅದಕ್ಕೆ ಈ ಕಡೆ ಕವರ್ ಮಾಡೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಹೋಟ್ಲಲ್ಲಿ ತಗೊಳೋದು ಆಂಟಿ. ಹೋಟ್ಲಲ್ಲಿ ಅಂದರೆ ಅವ್ರಿಗೆ ಕೇಳಿ ನೋಡ್ರಿ, ಈ ಥರ ಫ್ರೆಶ್ ಮಿಲ್ಕ್ ಅಂತೇಳಿ ಕೇಳಿ ನೋಡ್ರಿ. ತಗೊತೀನಂದ್ರೆ ಅವ್ರಿಗೂ ಹಾಕೋಣ ಹೋಟ್ಲಲ್ಲಿ. ಮನೆಗೆ ಕೊಡೋಂತ ಪ್ಲ್ಯಾನ್ ಮಾಡಿರೋದು. ಫ್ರೆಶ್ ಐಟಮು, ಮಕ್ಕಳು ಅವರೆಲ್ಲ ಇರ್ತಾರಲ್ಲ, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುತ್ಕೊಂಡು ಮಾಡ್ತಾ ಇರ್ಬೇಕು ಯಾವ್ದಾರ ಒಂದು. ಹಾಂ ಹೂವು ಹೆಂಗೆ? ಎಲ್ಲಿ? 160? ಸೆಂಟ್ರಲ್ ಏನಿದು? ಹಾಂ ಮತ್ತು ನಮಗೆ ನಾವು ಮೆಡ್ರಾಸ್ಗೆ ಹಾಕ್ತಾಯಿದ್ದೀರಿ 120 ರೂಪಾಯಿಗೆ. ಮೆಡ್ರಾಸ್ 120. ಹಾಂ 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 ಮಾಮೂಲಿ 160. ಏನಿಗೆ ಏನು ಮಾಡೋಕ್ಕಾಗಲ್ಲ, ಮಳೆ ಬಿದ್ದರೆ ಟೈಮ್ ಆಗೇ ಆಯ್ತದೆ. ಹೂವು ಎಲ್ಲಕ್ಕಬಲಂಟೆ ಬಿಸ್ನೆಸ್ ಅವರೇಕಾಯಿ ಬಿಟ್ಬಿಡ್ತೀನಿ ಸತಿನ. ಅಂಗಡಿ ಹಾಕ್ಬೇಕು ಇಲ್ಲೇ ಒಂದು. ಹಂಗೆ ಅವರೇಕಾಯಿ ಇನ್ನು ವ್ಯಾಪಾರಕ್ಕೆ ಬರಲ್ಲ ನಾನು. ಇನ್ನು ಯಾವ್ದಾರ ಒಂದು ನೋಡಬೇಕು, ಎಲ್ಲ ನೋಡೋಕ್ಕಾಗಲ್ಲ. ಅಂಗಡಿ ಎಲ್ಲ ಅಲ್ಲೇ ಈ ಕಡೆ ತಾವರ್ಕೆರೆಯಲ್ಲಿ ಹಾಕೋಣ ಇದ್ದೀನಿ. ಹಾಂ ಅಂಗಡಿ ಒಂದು ಹಾಕೋಣ ಅಂತ ನೋಡ್ತಾ ಇದ್ದೀರಿ. ಒಂದು ಅಂಗಡಿ ಚೆನ್ನಾಗಿರೋದು ಜಾಗದಾಗ, ಯಾವ್ದಾರ ಜಾಗ ಸಿಕ್ಕಿದ್ರೆ ಅಂಗಡಿ ಹಾಕ್ಬೇಕಲ್ಲೇ. ಅದೇ ಹಾಲು ಮತ್ತು ಬೆಣ್ಣೆ ಎಲ್ಲ ಹಳ್ಳಿನಲ್ಲಿ ಮಾಡೋ ಥರನೇ ಫ್ರೆಶ್ ಆಗಿರುತ್ತೆ. ಏನೇನು ಸಮಾಚಾರ? ಆರಾಮಾ? ಓಹ್ ನನ್ನ ಆಶೀರ್ವಾದ. ಯಾರು? ಹಾಂ ಯಾರು ಕೂಡ? ನಮ್ಮ ದೊಡ್ಡಮ್ಮ ಅವರೇಕಾಯಿ ದೊಡ್ಡಮ್ಮ ಕರ್ಕೊಂಡೋಗಿದ್ಲಾ? ಹಾಂ 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 என்னப்பாடி நல்லா இருக்கியா? அது பால் ஃப்ரெஷ் பால் மாட்டில் கறந்த பால் எடுத்து போய் அப்படியே வீட்டுக்கு போடுறது. வீட்டுக்கு எடுத்துகிட்டு போய் அப்படியே ஹோம் டெலிவரி பண்ணுறது. நேராக போய் வீட்டுக்கு கொடுக்குறது. நாஸ்டா இன்னும் இல்லை பாட்டி. போய் வீட்டுக்கு போனிப்பான். வீட்டுக்கு நான் காலையில் 4 மணிக்கு வந்துடுறேன். அங்கேருந்து 4 மணிக்கு வந்துடுறேன். இங்கே 7:30 கொடுக்கணும். 4:30 வந்துடுறேன் அங்கேருந்து. அதான் உங்க பார்த்து பேசலாம்னு சொல்லிட்டு டெய்லி பார்த்துட்டு இருந்தேன் உங்களை. யாரும் நான் பார்க்கவே முடியல.
ಎಲ್ಲ ಮಳೆಯಿಂದ ಪೋನವರೆಲ್ಲ இந்த மாலை பிடிச்சிக்கின்னு எத்தனை போகிறது கூட கஷ்டமாக இருக்குது அவருக்கு தಗೊಂಬಂದ್ಯಾ அவரைக்காய் அவரைக்காய் இல்லை பாட்டி அவரைக்காய் பிஸ்னஸ் பண்ணுறதில்ல இப்போ இப்போ அவர் கடை போடலான்னு இருக்காங்க நாங்கள் தாவர்கரையில் கடை போட்டு அந்த பால் ஃப்ரெஷ் பால் விற்கலான்னு இருக்கேன் ஏதோ ஒன்று செய் யாராச்சும் உங்கள் வீட்டில் தெரிஞ்சாங்கன்னா இந்த மாதிரி தெரிஞ்ச ஆள் தான் எங்கள் அவரைக்காய் போடுறவர் ஃப்ரெஷ் பால் கொண்டு வந்து கொடுக்குறாங்க வீட்டுக்கு உங்களுக்கு வேணும்னு வாங்கிக்கோங்க சொல்லுங்க ಫ್ರೆಶ್ ಕಾಲು ಫ್ರೆಶ್ ಪಾಲು ಏನೋ ಬೇಡ ಆಂಟಿ ಟೈಮ್ ಆಯ್ತು ಕೆಲಸ ಐತೆ ಬರಲಾ ಆಂಟಿ ಬಾಯ್ ನೋಡಿದ್ರಲ್ಲ ಗುರು ನಮ್ಮ ಆಂಟಿ ಯಾವ ಥರ ಮಾತಾಡಿಸ್ರು ಅಂತ ತುಂಬ ಹೆಲ್ಪಿಂಗ್ ಗುರು ಬೇಜಾನ್ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಟೈಮಲ್ಲಿ ಸೊ ಒಂದು ಅದ್ಭುತವಾದ ಸಮಯ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ ಸೊ ಈ ಥರ ಜನ ನಮಗೆ ಡೈಲಿ ಸಿಗ್ತಾ ಇರಬೇಕು ಸೊ ನಮ್ಮ ಲೈಫಲ್ಲಿ ಬಂದು ಹೋದ್ರೇ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು ಸೊ ಜನ ಯಾವ ಥರ ಇರ್ತಾರೆ ಯಾವ ಥರ ಅವ್ರ ಹತ್ರ ಪಳಗಬೇಕು ಎಲ್ಲ ಒಂದು ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬೆಳಗ್ಗೆ ವ್ಯಾಪಾರ ಆಗ್ತಿದೆ